ಬೆಳಗ್ಗೆ ನಾವು ಗದ್ದೆ ಹತ್ರ ಹೋದ್ವಿ. ಗದ್ದೆಗೆ ನೀರು ಬಿಡೋಣ ಅಂತ. ನಮ್ಮ ಚಿಕ್ಕಪ್ಪ ಮಗ ಸಮೇಗೌಡ ಅಂತ ನಾವು ಇಬ್ರು ಹೋದ್ವಿ. ಗದ್ದೆಗೆಲ್ಲ ನೀರಿಟ್ಬಿಟ್ಟು ಮತ್ತೆ ಆತನು ಅಣ್ಣ ಮನೆಗೆ ಹೋಗ್ತೀನಿ, ಸ್ವಲ್ಪ ಕೆಲಸ ಐತೆ ಅಂತ ಮನೆಗೆ ಹೋಗೋಣ ಅಂತ ರೋಡ್ಗೆ ಬಂದು ನಡ್ಕೊಂಡು ರೋಡಲ್ಲಿ ಬರ್ತಾ ಇದ್ದೆ. ನಾವು ಅಲ್ಲೇ ಗದ್ದೆ ಹತ್ರನೇ ಇದ್ವಿ. ಗದ್ದೆಗೆ ನೀರು ಬಿಟ್ಕೊಂಡು ಅಲ್ಲಿ ಏನೋ ಕೆಳಗಡೆ ನೋಡ್ತಾ ಇದ್ದೆ. ಒಂಥರ ಸೌಂಡ್ ಬಂತು. ಏನಪ್ಪ ಅಂತ ಎದ್ದು ನೋಡಿದ್ರೆ ನಮ್ಮ ಹುಡುಗ ನಡ್ಕೊಂಡ್ ಬರ್ತಾ ಇತ್ತು. ಗೌರ್ಮೆಂಟ್ ಬಸ್ ಓವರ್ ಸ್ಪೀಡ್. ಆತನು ಡ್ರೈವರ್ ಬೇರೆ ಅಲ್ಲಿ ಬಸ್ಸಲ್ಲಿ ಇದ್ದವರೇ ಹೇಳಿದ್ದಾರೆ. ಫೋನಲ್ಲಿ ಮಾತಾಡ್ಕೊಂಡು ಓವರ್ ಸ್ಪೀಡ್ ಅಲ್ಲಿ ಬಂದು ನಮ್ಮ ಹುಡುಗ ನಡ್ಕೊಂಡ್ ಬರ್ತಾ ಇದ್ರೆ ಹಿಂದ್ಗಡೆಯಿಂದ ಹೊಡೆದು ಅಲ್ಲೇ ಸ್ಪಾಟ್ ಡೆತ್ ಆಗಿದೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಬಾಳಸುಂದ್ರ ನಮ್ದು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅಲ್ಲ, ಇವಾಗ ಬಂದಿದ್ದಾರೆ. ಪೋಸ್ಟ್ ಮಾರ್ಟಮ್ ನಡೀತಾ ಇದೆ. ರೈಟರ್ ಬಂದಿದ್ದಾರೆ. ಮಾಜರ್ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ. ಪೋಸ್ಟ್ ಮಾರ್ಟಮ್ ನಡೀತಾ ಇದೆ. ಇವಾಗ ಒಳಗಡೆ ನಡೀತಾ ಇದೆ. ಶಾಮೇಗೌಡ ಅಂತ. 36 ವರ್ಷ. ನಮ್ಮ ಮದ್ವೆ ಆಗಿಲ್ಲ. ಹೆಂಡತಿ ಮಕ್ಳಿಲ್ಲ. ಅಮ್ಮ ಇದ್ದಾರೆ. ಅಮ್ಮಗೆ ಜೀವನ ಅವನೇ ಸಂಪಾದನೆ ಮಾಡಿ ಅವನೇ ಇದ್ ಮಾಡ್ಬೇಕಾಗಿತ್ತು. ಇಬ್ಬರು ಅಕ್ಕಂದಿರಿದ್ದಾರೆ. ಮದುವೆ ಆಗಿದೆ ಅವರಿಗೆ. ದಯವಿಟ್ಟು ಸ್ವಲ್ಪ ಈ KSRTC ಡಿಪಾರ್ಟ್ಮೆಂಟ್ ತುಂಬಾ ವರಸ್ಟ್ ಆಗ್ತಾ ಇದೆ. ಎಲ್ಲಿ ನೋಡಿದ್ರು ಅದೇ ಕಂಪ್ಲೇಂಟ್. ದಯವಿಟ್ಟು ಸ್ವಲ್ಪ ಡಿಪಾರ್ಟ್ಮೆಂಟ್ ಅವರು ಗಮನಿಸ್ಕೊಂಡು ಫೋನ್ ಅವಾಯ್ಡ್ ಮಾಡ್ಬೇಕು ಪ್ಲೀಸ್. ಡ್ರೈವರ್ದೇ ಫೋನ್ ಫಸ್ಟ್ ಅವಾಯ್ಡ್ ಮಾಡ್ಬೇಕು. ಫೋನ್ ಇಂದಾನೆ ಎಲ್ಲ, ಮೊಬೈಲ್ ಇಂದಾನೆ ಈ ತರ ಎಲ್ಲಿ ನೋಡಿದ್ರು KSRTC ಇನ್ಸಿಡೆಂಟ್ ಜಾಸ್ತಿ ಆಗ್ತಾ ಇರೋದು. ದಯವಿಟ್ಟು ಡಿಪಾರ್ಟ್ಮೆಂಟ್ ಅವರು ಅದನ್ನ ನೋಡ್ಕೊಂಡು ಸ್ವಲ್ಪ ಫೋನ್ ಡ್ರೈವರ್ಗಳಿಗೆ ಅವಾಯ್ಡ್ ಮಾಡ್ಬೇಕು ಅಂತ. ಒಬ್ರಿದ್ರು ಹಳ್ಳಿಗಳಲ್ಲಿ ಬರ್ತಾರೆ. ಮುರಾಜಿ ಸ್ಕೂಲ್ ಇದೆ. ತುಂಬಾ ಓವರ್ ಫಾಸ್ಟ್ KSRTC ಓಡಿಸೋದೇ ಫುಲ್ ಓವರ್ ಫಾಸ್ಟ್ ಓಡಿಸ್ತಾ ಇದ್ದಾರೆ. ನ್ಯೂಟ್ರಲ್ ಮಾಡೋದು, KMP ಬರ್ಬೇಕು ಅಂತ ನ್ಯೂಟ್ರಲ್ ಮಾಡೋದು, ಏನೇನೋ ಅವರು ಈ ತರ ನ್ಯೂಟ್ರಲ್ ಮಾಡ್ಕೊಂಡು ಈ ಜನಗಳನ್ನ ಈ ತರ ಸಾಯಿಸ್ತಾ ಇದ್ದಾರೆ ಬೇಜವಾಬ್ದಾರಿಯಿಂದ. ದಯವಿಟ್ಟು ಅದು ಸ್ವಲ್ಪ ಡಿಪಾರ್ಟ್ಮೆಂಟ್ ಅವರು ಎಚ್ಚರಿಕೆ ಎತ್ಕೊಂಡು ಮೊಬೈಲ್ ಫೋನ್ ನಿಷೇಧ ಮಾಡಿ ಜನಗಳ ಸುರಕ್ಷತೆ ಕಾಪಾಡಬೇಕಂತ ಮನವಿ ಮಾಡ್ತಾ ಇದ್ದೀವಿ. KSRTC ಅವ್ರು ನಮ್ದೇನ್ ತಪ್ಪಿಲ್ಲ. ನಮ್ ಡ್ರೈವರ್ ಕರೆಕ್ಟ್ ಆಗಿ ಬರ್ತಾ ಇದಾರೆ. ಇವ್ರು ನೋಡಿದ್ರ ಡಿಪೋದಲ್ಲಿ ಕುತ್ಕೊಂಡು ಮ್ಯಾನೇಜರ್ ಬಂದ್ ಹೇಳ್ತಾರೆ ಅವ್ರ ತಪ್ಪಿಲ್ಲ, ಇವ್ರು ಹೆಂಗೋದ್ರು ಏನು ಅಂತ ಬೇಜವಾಬ್ದಾರಿಯಿಂದ ಹೇಳಿಕೆ ಕೊಡ್ತಾ ಇದಾರೆ. ಇವರು ಕಂಡಕ್ಟರ್ ಅದೇ ಹೇಳ್ತಾರೆ. ಕಂಡಕ್ಟರ್ ಬಸ್ಸಲ್ಲಿ ಇದ್ದಾರೆ. ಅವರು ನಾನು ಪಕ್ಕದಲ್ಲೇ ಇದ್ದೀನಿ. ಒಂದು 100 ಮೀಟರ್ ಅಷ್ಟೇ. ಇನ್ಸಿಡೆಂಟ್ಗೂ ನನಗೂ ಒಂದು 100 ಮೀಟರ್ ಅಷ್ಟೇ ಇರೋದು. ನೋಡ್ತಾ ಇದ್ದೀನಿ ಕಣ್ಣಲ್ಲಿ. ಅವನು ಕಂಡಕ್ಟರ್ ಬಂದು ಅವರಷ್ಟು ಅವರೇ ಬಿದ್ದಿದ್ದಾರೆ ಅಂತ ಹೇಳ್ತಾರೆ. ಅದು ಸುಳ್ಳು. ನಾನು ಕಣ್ಣಾರೆ ನೋಡಿದ್ದೀನಿ. ನನ್ನ ತಮ್ಮ ನಾವಿಬ್ರು ಹೋಗಿ ಗದ್ದೆಗೆ ನೀರಿಟ್ಬಿಟ್ಟು ಅವನು ಮನೆಗೆ ಹೋಗ್ತೀನಿ, ಸರಿ ನಡಿಯೋ ನಾನು ಬರ್ತೀನಿ ಅಂತ ನಾನು ಅಲ್ಲೇ ಇದ್ದೆ. ಸ್ವಲ್ಪ ಹೊತ್ತಿಗೆ ನೋಡಿದ್ರೆ ಸೌಂಡ್ ಬಂತು, ಡಮ್ ಅಂತ. ಏನಪ್ಪ ಅಂತ ಎದ್ದು ನೋಡಿದ್ರೆ ನಮ್ಮ ಹುಡುಗನ ಹಿಂದ್ಗಡೆಯಿಂದ ಗುದ್ಬಿಟ್ಟು ಚಕ್ರ ಹತ್ತಿ ಅಲ್ಲೇ ಸ್ಪಾಟ್. ಗಾಡಿ ರಿವರ್ಸ್ ಆಗ್ಬಿಟ್ಟು ಡ್ರೈವರ್ ಅಲ್ಲಿಂದ ಗಾಡಿ ಬಿಟ್ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟು. ಇಲ್ಲ, ಸಿಕ್ಕಿಲ್ಲ. ಡ್ರೈವರ್ ಸಿಕ್ಕಿಲ್ಲ. ಅವ್ರು ಡಿಪಾರ್ಟ್ಮೆಂಟ್ ಅವ್ರು ಬಂದಿದ್ರು. ಅವ್ರ ಡ್ರೈವರೇ ಒಬ್ರು ಪೊಲೀಸ್ ಅವರು ಬಂದಿದ್ರು. 112ಗೆ ನಾನೇ ಕಾಲ್ ಮಾಡಿದೆ, ಈ ತರ ಆಗಿದೆ ಅಂತ. ಪೊಲೀಸ್ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟೆ ನಾನು. ಪೊಲೀಸ್ ಅವ್ರು ಬಂದ್ರು. ಪೊಲೀಸ್ ಆಂಬುಲೆನ್ಸ್ ಅಲ್ಲೇ ಇಲ್ಲಿಗೆ ಬಾಡಿ ತಗೊಂಡ್ ಬಂದ್ರು.